ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನ್, ಅದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಈಗಷ್ಟೇ ಟ್ರೆಂಡಿಂಗ್ನಲ್ಲಿದೆ ಈ ಡಿಸೈನು. ಆ ಡಿಸೈನ್ನ ಇವತ್ತು ಒಂದು ಮದುವೆ ಹೆಣ್ಣಿನ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ವಿತೌಟ್ ಬೀಡ್ಸ್ ಡಿಸೈನು, ಇದಕ್ಕೆ ಎಲ್ಲಿ ಬೀಡ್ಸ್ ಬರಲ್ಲ, ಒಂದು ರೀತಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಮೇಯ್ನ್ ಆಗಿ ಒಂದು ನಿಮಗೆ ಕುಚ್ಚು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಡಿಸೈನ್ಗೆ ಕುಚ್ಚು ಇಲ್ಲ ಆ್ಯಕ್ಚುಲಿ, ಬಟ್ ನಾನು ಕುಚ್ಚನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಮದುವೆ ಹೆಣ್ಣಿನ ಸೀರೆ ಆಗಿರೋದ್ರಿಂದ ಸ್ವಲ್ಪ ಕುಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕುಚ್ಚು ಅನ್ನೋದು ನಾನು ಚೈನ್ ಮಾಡಿಕೊಂಡು ಕುಚ್ಚನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾರ್ಡರ್ ಡಿಸೈನ್ ಥರ ಕೂಡ ಈ ಡಿಸೈನ ನೀವು ಹಾಕ್ಕೋಬೋದು. ಇದಕ್ಕೆ ಸ್ಯಾರಿ ಕಲರು 2 ಕಲರು ದಾರ 8 ಎಳೆ ದಾರನ ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 6 ಎಳೆ ಕೂಡ ತೊಗೋಬೋದು. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಪಲ್ಲುಗೆ ದಾರನ ಎಳ್ಕೊತೀವಲ್ವ, ಆ ರೀತಿ ಸ್ವಲ್ಪ ದಾರನ ಎಳ್ಕೊಂಡ್ಬಿಟ್ಟು ಫಸ್ಟ್ ಇದನ್ನು ಲಾಕ್ ಮಾಡ್ಕೋಬೇಕು. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಇಲ್ಲಿ 2 ಲಾಕ್ ಹಾಕಿದ ತಕ್ಷಣವೇ ಮತ್ತೆ 1 ಚೈನ ಹಾಕಿ ನೀಡಲ್ ಮೇಲೆ 1 ದಾರನ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡ್ಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ 1 ದಾರನ ಸುತ್ತಕೊಂಡು ಈ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಈಗ ಸ್ಟಾರ್ಟಿಂಗಲ್ಲೇ ನಾನು ಕುಚ್ಚಿಗೆ ಒಂದು ಚೈನ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಅದು ಆಚಲ್ಲೇ ಓದ್ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಆಚ್ ಮಾಡಿಕೊಂಡು ಹಾಕೋದನ್ನು ತೋರಿಸಿದೆ. ಅದೇ ಒಂದು ಮೆಥಡಲ್ಲಿ ಈ ಒಂದು ಡಿಸೈನ್ಗೆ ನಾನು ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆದಲ್ಲಿ ಹೋಗಿ ಮತ್ತೆ ನಾನೀಗ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. 3 ಟೈಮ್ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತೀನಿ. 2 ಚೈನ್ ಕೌಂಟ್ ತೊಗೊಂಡು ಟೋಟಲ್ ಆಗಿ 5 ಟೈಮ್ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಥ್ರೆಡ್ ಹಾಕೋದಕ್ಕೆ ಸ್ವಲ್ಪ ಟೈಟ್ ಅನಿಸುತ್ತೆ ನಮಗೆ ಅನ್ನೋಂಗಿದೆ, ನೀವು 3 ಚೈನ್ ಕೂಡ ಮಾಡ್ಕೋಬೋದು ಈ ಗ್ಯಾಪಲ್ಲಿ. ಈ ರೀತಿ ಹಾಕಿದ ಮೇಲೆ ನೋಡಿ, ಈಗ ಎಲ್ಲಿ ಬರುತ್ತೆ ಅಲ್ಲಿ ಸುತ್ಕೋಬೇಕು. ಒಂದು ದಾರ ಸುತ್ತಕೊಂಡು ಸ್ಲಾಟಿಂಗಲ್ಲಿ ಇಟ್ಕೊಂಡು ಅದೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಮತ್ತೆ ನೀಡಲ್ನ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ ಬೇಕು ಅಂದರೆ ಇಲ್ಲಿ ನಾನು ಕ್ವಾಂಟಿಟಿಯಲ್ಲಿ ಏನು ಕೌಂಟಲ್ಲಿ ಹಾಕಿದ್ದೀನಲ್ವ ಡಬಲ್ ಕ್ರೋಶೆ ಕಂಬನ, ನೀವು 1 ಅಥವಾ 2 ಇನ್ನು ಎಕ್ಸ್ಟ್ರಾ ನೀವು ಆಚಲ್ಲಿ ಹಾಕ್ಕೊಂಡು ವರ್ಕ್ ಮಾಡ್ಕೋಬೋದು. ಇದೇ ಡಬಲ್ ಕ್ರೋಶೆದಲ್ಲಿ ಇನ್ನು 2 ಎಕ್ಸ್ಟ್ರಾ ಕಂಬಗಳು ಬರುತ್ತೆ, ಆರಾಮಾಗಿ ಹಿಡಿಯುತ್ತೆ. ನೀವು ಸ್ವಲ್ಪ ಅಗಲವಾಗಿ ಬೇಕು ಅನ್ನೋಂಗಿದ್ರೆ ಮಾತ್ರ ಜಾಸ್ತಿ ಕೌಂಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಟ್ ನಾನು ಮಾತ್ರ ಕೇವಲ 5 ಹಾಕಿದ್ದೀನಿ. 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ ನೋಡಿ. ಈ 2 ಚೈನ್ ಕೌಂಟ್ ತೊಗೊಂಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಈ 2 ಚೈನ್ ಹಾಕಿದ ಮೇಲೆ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ 2 ಚೈನ್ಸ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ ಈಗ ನಾನಿಲ್ಲಿ 5 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಚೈನ್ ಕೌಂಟ್ ತೊಗೊಂಡು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿ ಮತ್ತೆ ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ವಲ್ಪ ಆಚ್ಗಳನ್ನೋದು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಈ ಥರ ಹಾಕೋದು. ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ, ನನ್ನ ಚಾನಲ್ಲೇ ಸಿಕ್ಕಾಪಟ್ಟೆ ಇದೆ ಈ ರೀತಿ ಹಾಕೋದು. ಸೊ ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇದೇ ಥರ ಸ್ವಲ್ಪ ಇನ್ನೊಂದೆರಡು ಆಚ್ಗಳನ್ನ ಹತ್ತಿರದಲ್ಲಿ ಹಾಕ್ಕೊತೀನಿ. ಇಲ್ಲಿ ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಕುಚ್ಚಿಗೆ ಆಚನ್ನ ಬಿಟ್ಬಿಟ್ಟು 1 2 3 4 5 6 ಸ್ಲಾಟಿಂಗ್ ಆಚನ್ನ ಹಾಕಿಬಿಟ್ಟು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ಸ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಒಂದು ಡಬಲ್ ಕ್ರೋಶೆದಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ, ಈಗ 5 ಚೈನ್ನ ಮಾಡ್ಕೊತಾ ಇದ್ದೀನಿ. 1 2 3 4 5 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು 5 ಡಬಲ್ ಕ್ರೋಶೆ ಕಂಬನ ಮಾಡೋದ್ರೆ 4 ಮಾಡಿಕೊಂಡು ಈ 2 ಚೈನ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಹಾಕಿರ್ತೀವಲ್ವ ಆ 2 ಚೈನಲ್ಲಿ ನೀಡಲ್ನ ಹಾಕಿ ಈ ದಾರ ಏನಿದೆಯಲ್ಲ ಮೇಲೆ ಹಾಕಿರುವಂಥ 5 ಚೈನ್ನ ಈ ರೀತಿ ರಿವರ್ಸಲ್ಲಿ ಎಳ್ಕೋಬೇಕು. ಎಳ್ಕೊಂಡು ಟೈಟ್ ಮಾಡಿಕೊಂಡು ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದ ಮೇಲೆ ನೋಡಿ, 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು
ಈ 5 ಚೈನಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬವನ್ನು ಹಾಕಿದ ಮೇಲೆ ಮತ್ತೆ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತೆ 2 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ 5 ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 2 ಚೈನ್ಸ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಈ ರೀತಿ 4 ಬಾಕ್ಸ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು. ಸ್ಟಾರ್ಟಿಂಗ್ ಇಲ್ಲಿ ಒಂದಿದೆ, ಅದು ಟೈಟ್ ಅನಿಸುತ್ತೆ, ಬಟ್ ಪರವಾಗಿಲ್ಲ, ಅದೇ ಆಚಲ್ಲಿ ವರ್ಕ್ ಮಾಡ್ಕೋಬೋದು. ಬೇಡ ಅಂತ ನೀವು ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೋಬೋದು. 1 2 3 4 ಆಗಿದೆ. ಈಗ ನೋಡಿ, ನಿಮಗೆ ಇಲ್ಲಿ ಪೆಟಲ್ಸ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ 5 ಹಾಕ್ತಾಯಿದ್ದೀನಿ. ಹಂಗಾಗಿ ಇನ್ನೊಂದು ಕೂಡ ನಾನಿಲ್ಲಿ ಮತ್ತೆ 2 ಚೈನ್ಸನ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ 2 ಚೈನ್ನ ಹಾಕಿ ಈ 2 ಚೈನ್ ಬಂದುಬಿಟ್ಟು ನೋಡಿ ಸೇಮ್ 5 ಚೈನಲ್ಲಿ ನಾನು ಕೆಳಗಡೆ ಬಂದು ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು 4 ಹಾಕಿದ್ರೆ ನಡೆಯುತ್ತೆ, ಬಟ್ ಒಂದು ಪೆಟಲ್ಸ್ ಎಕ್ಸ್ಟ್ರಾ ಬರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಎಕ್ಸ್ಟ್ರಾನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನಿಮಗೆ ಬೇಡ ಅಂದರೆ ಇಲ್ಲಿನೂ ಸ್ಕಿಪ್ ಮಾಡಿಕೊಂಡು ಇಲ್ಲಿ ಮಾತ್ರ ನೀವು ವರ್ಕ್ನ ಮಾಡ್ಕೋಬೋದು. ಆ ಥರನೂ ಮಾಡ್ಕೋಬೋದು, ಇನ್ನು ಈ ಥರನೂ ಕೂಡ ನೀವು ಮಾಡ್ಕೋಬೋದು. ಅಂದರೆ ಮೇಲೆ ಬರುವಂಥ ಆಚ್ ಪೆಟಲ್ಸ್ ಏನಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೇಕೆಂದರೆ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕೆಳಗಡೆ ಇರುವಂಥ ಡಬಲ್ ಕ್ರೋಶದಲ್ಲಿ ಮತ್ತು ಸೇಮ್ ಸ್ಟಾರ್ಟಿಂಗ್ ಆಚಲ್ಲಿ ಏನು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀವಲ್ವ ಅದೇ ವರ್ಕನ್ನು ಇಲ್ಲಿ ಕೂಡ ಕೆಳಗಡೆ ಕಂಟಿನ್ಯೂ ಮಾಡ್ಕೋಬೇಕು. ಸ್ಟಾರ್ಟಿಂಗು 2 ಹಾಕ್ಬಿಟ್ಟು ಮೇಲ್ಗಡೆ ರಿವರ್ಸಲ್ಲಿ 5 ಚೈನ ಹಾಕಿದ್ವಿ. ಮತ್ತು ಈಗ ನೋಡಿ 3 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 3 ಟೈಮ್ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಲ್ಯಾಂಡಿಂಗಲ್ಲಿ ಮತ್ತೆ ನೀಡಲ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 2 ಚೈನ್ಸ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತು ಈಗ 4 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಕಂಟಿನ್ಯೂ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಆಚನ್ನು ಮತ್ತು ಗ್ಯಾಪ್ ಎಷ್ಟು ಕೊಟ್ಟಿದ್ವಿ ನೋಡಿಕೊಂಡು ಅದೇ ಒಂದು ಕ್ವಾಂಟಿಟಿಯಲ್ಲಿ ಈಗ ಮತ್ತೆ ಈ ಕಡೆ ಕೂಡ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಮತ್ತೆ ನೆಕ್ಸ್ಟ್ ಆಚೆಗೆ ಕುಚ್ಚು ಕಟ್ಟೋದಕ್ಕೆ ನೋಡಿ ಇಲ್ಲಿ 5 ಆಚೆಗಳನ್ನ ಗ್ಯಾಪ್ ಕೊಟ್ಟಿದ್ದೀವಿ. ಇಲ್ಲಿ ಕುಚ್ಚಿಂದ ಈ ಒಂದು ಆಚೆ ಹಾಕೋದಕ್ಕೆ 1 2 3 4 5 ಕೊಟ್ಟಿದ್ದೀವಿ. ಇಲ್ಲಿ 4 ಕೊಡ್ತಾ ಇದ್ದೀನಿ. 1 2 3 4 5ನದಕ್ಕೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಮತ್ತು ಇಲ್ಲಿ ಎಕ್ಸ್ಟ್ರಾ 2 ಚೈನ್ಸನ್ನು ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು 5 ಆಚನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ 5ನೇ ಆಚೆಗೆ ಇಲ್ಲಿ ಕುಚ್ಚಿಗೆ ಚೈನ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಮತ್ತು ಹಾಗೆ ಪ್ಲೇನ್ ಆಗಿ ಕೂಡ ಇಲ್ಲಿ ಮತ್ತೆ 4 ಟೈಮ್ ಆಚ್ಗಳನ್ನ ಹಾಕ್ಕೊಂಡು ಆ ರೀತಿ ಡಿಸೈನ್ಗೆ ಆಚ್ ಅನ್ನೋದು ಹಾಕಬೇಕಾಗುತ್ತೆ. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 2ರಿಂದ ಒಂದು ಸರಿ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ, ಅಂತ ಹೆವಿ ವರ್ಕೇ ಇಲ್ಲ. ಯಾಕಪ್ಪ ಅಂದರೆ ಎಲ್ಲಿ ಬೀಡ್ಸ್ ಆ್ಯಡ್ ಮಾಡುವಂಥ ಕೆಲಸ ಇಲ್ವಲ್ಲ. ಸೊ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಫಾಸ್ಟಾಗೆ ಮೂವ್ ಆಗುತ್ತೆ. ಆರಾಮಾಗಿ ನೀವು ಒಂದಿನದಲ್ಲಿ ಆರಾಮಾಗಿ ಮುಗಿಸ್ಕೋಬೋದು. ಕೆಲವೊಂದು ಸೀರೆಗಳಿಗೆ ಹಾಕಿ ಪ್ರಾಕ್ಟೀಸ್ ಇರೋದಾದರೆ ಒಂದಿನದಲ್ಲಿ 4 ಅಥವಾ 3 ಸೀರೆ ನೋಡಿ ನಿಮ್ಮ ಟೈಮ್ ನೋಡಿಕೊಂಡು ಫಿನಿಶಿಂಗ್ ಮಾಡ್ಕೋಬೋದು ಡಿಸೈನ್ಸ್ಗಳನ್ನೆಲ್ಲ. ಸೊ ಈ ರೀತಿ ಹಾಕ್ತಾಯಿದ್ದೀನಿ ನಾನು. ಸೊ ಮತ್ತೆ ಸೇಮ್ ಆಚ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ಚೈನ್ ಬಿಟ್ಬಿಟ್ಟು ಇಲ್ಲಿ ಮತ್ತೆ 6 ಬಾರಿ ವರ್ಕ್ ಮಾಡಿಕೊಂಡು ಮತ್ತೆ ಈಗ 5 ಚೈನ್ನ ಹಾಕ್ಕೊತಾ ಇದ್ದೀನಿ. 5 ಚೈನ್ನ ಹಾಕಿಬಿಟ್ಟು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಬೇಕಿದ್ರೆ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ವರ್ಕ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಏನು ಹಾಕಿದ್ದೀವಲ್ಲ ಆ 2 ಚೈನಲ್ಲಿ 5 ಚೈನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ಸ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್ಸ್, ಮತ್ತು ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ. ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಈ ಆಚನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ಈಗ 2ನೇ ಸ್ಟೆಪ್ ಬಂದು ಯಾವ ರೀತಿ ಹಾಕೋದು ಅಂತ ನೋಡೋಣ. 2ನೇ ಸ್ಟೆಪ್ಪಲ್ಲಿ ನೋಡಿ ಈ ಮನೆಗಳೇನು ಮಾಡ್ಕೊಂಡಿದ್ದೀವಲ್ವ ಬಾಕ್ಸ್ ಟೈಪು, ಇದರಲ್ಲಿ ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೇವಲ 4 ಪೆಟಲ್ಸ್ ಹಾಕಿದ್ರು, ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ನಿಮಗೆ 4 ಬೇಕಿದ್ರೆ 4 ಹಾಕ್ಕೊಳ್ಳಿ. ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂಥ ಮನೆ ಏನಿದೆಯಲ್ಲ ಇದರಲ್ಲಿ ಪಲ್ಲು ಕಲರ್ ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಚೈನಲ್ಲೇ ಲಾಕ್ ಮಾಡ್ಕೊಂಡ್ಬಿಡೋಣ ನಾವು. ಇಲ್ಲೇನು ಫಸ್ಟು ಸ್ಮಾಲ್ ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಂಡ್ಬಿಡೋಣ. ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟು ಬೇಕಾದ್ರೆ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ನೋಡಿಕೊಂಡು ಆ ರೀತಿ ಟ್ರೈ ಮಾಡಿ. ಇಷ್ಟೇ ಪ್ರಾಕ್ಟೀಸ್ ಇದ್ದರೆ ಏನಂತೆ ಯಾವುದಾದ್ರೂ ಹೊಸ್ದಾಗಿ ಟ್ರೈ ಮಾಡಬೇಕಂದ್ರೆ ಏನಾದರೂ ಒಂದು ಪ್ರಾಬ್ಲಮ್ ನಿಮಗೂ ಬರುತ್ತೆ. ಸೊ ಈ ರೀತಿ ಎಳ್ಕೊಂಡು ನಾನು ಬಂದು ನೋಡಿ ಇಲ್ಲಿ ಕೆಳಗಡೆ ಏನು ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ನೀಡಲ್ನ ಹಾಕಿ ಎಳ್ಕೊಂಡಿದ್ದೀನಿ.
ಸಾರಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕೋಣ, ಯಾಕಂದರೆ ಗಂಟು ಅದು ಪಾಸ್ ಆಗ್ತಾ ಇದೆ, ಅದು ಸ್ವಲ್ಪ ಗ್ಯಾಪ್ ಇರೋದಕ್ಕೆ. ಗ್ಯಾಪ್ ಇಲ್ಲದಲ್ಲಿ ದಾರನ ಎಳ್ಕೊಂಡು ಆ ಸ್ಟಾರ್ಟಿಂಗ್ ಚೈನ್ ಏನಿರುತ್ತಲ್ವ ಅಲ್ಲಿ ಹಾಕಿದ್ದೀನಿ. ಅಲ್ಲಿ ಹಾಕಿ ಲಾಕನ್ನು ಹಾಕಿದ್ಮೇಲೆ ಮತ್ತು ಈ ಒಂದು ಫಸ್ಟ್ 2 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ, ಅದರಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊಂಡ್ಬಿಡೋಣ. ಲಾಕ್ ಹಾಕಿದ ತಕ್ಷಣ ನೋಡಿ ಈಗ 2 ಚೈನ ಹಾಕೋಬೇಕು. 2 ಚೈನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಆ ಚೈನ್ ಬಾಕ್ಸ್ ಥರ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಒಂದು ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಅದೇ 2 ಚೈನ್ ಗ್ಯಾಪಲ್ಲಿ ಮತ್ತೆ 2ರಿಂದ 1 ಸತಿ, 2ರಿಂದ 1 ಸರಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಅದೇ ಪಾಯಿಂಟಿಗೆ ಮತ್ತೆ 2ರಿಂದ 1 ಸರಿ, 2ರಿಂದ 1 ಸರಿ. ಈ ರೀತಿ ಡಬಲ್ ಕ್ರೋಶನ ನೀವು 5 ಟೈಮ್ ಒಂದೇ ಒಂದು 2 ಚೈನಲ್ಲಿ 5 ಬರೆ ನೀವು ಡಬಲ್ ಕ್ರೋಶನ ಹಾಕ್ಕೋಬೇಕು. 5 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಈಗ ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿರ್ತೀನಿ ನೋಡಿ, ಆ ಹೋಲ್ ಇರುತ್ತೆ, ಆ ಒಂದು ಹೋಲಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಒಂದು ಬಾಕ್ಸಲ್ಲಿ ಮತ್ತೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 5 ಟೈಮ್ ಈ ಒಂದು ಬಾಕ್ಸಲ್ಲಿ ಹಾಗೆ ಡಬಲ್ ಕ್ರೋಶೆ ಹಾಗೆ 2 ಚೈನ್ಸ್ ಏನಿದೆಯಲ್ಲ ಅದರೊಳಗಡೆ ಮತ್ತೆ ಇಲ್ಲಿ 5 ಟೈಮ್ ಡಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, 2ರಿಂದ 1 ಸರಿ, 2ರಿಂದ 1 ಸರಿ, ಈ ರೀತಿ ಪೆಟಲ್ಸನ್ನು ಹಾಕ್ಕೋಬೇಕು. 5 ಟೈಮ್ ನಿಮಗೆ ಕೌಂಟ್ ಅನ್ನೋದು ಬರುತ್ತೆ. ಕೆಳಗಡೆ 2 ಚೈನ್ ಏನಿದೆಯಲ್ಲ ಆ ಕೌಂಟ್ ಬಿಟ್ಬಿಟ್ಟು ನೀವು 5 ಸತಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಆಚಲ್ಲಿ ಏನು ಮಾಡ್ಕೊಂಡಿದ್ದೀರೋ ಅದೇ ಕೌಂಟಲ್ಲಿ ಇಲ್ಲಿ ಕೂಡ ವರ್ಕ್ ಮಾಡಿಕೊಂಡು ಮತ್ತೆ ಈ ಡಬಲ್ ಕ್ರೋಶೆ ಕಂಬ ಮೇಲೇ ಚೈನ್ ಥರ ಕಾಣುತ್ತಿರುತ್ತೆ ಅಲ್ವ, ಅಲ್ಲಿ ನೀಡಲ್ನ ಹಾಕಿ ಫಸ್ಟ್ ಇದನ್ನು ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಈ ಒಂದು ಡಬಲ್ ಕ್ರೋಶದಲ್ಲಿ ಮತ್ತೆ 5 ಟೈಮ್ ಡಬಲ್ ಕ್ರೋಶನ ಹಾಕ್ಕೋಬೇಕು. ಅಂದರೆ 4 ಹಾಕ್ಕೊಳ್ಳಿ ಸಾಕು. ಸ್ಟಾರ್ಟಿಂಗ್ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿರ್ತೀವಲ್ವ ಅದು ಕೂಡ ಕೌಂಟಲ್ಲಿರುತ್ತೆ. 4 ಮಾಡಿಕೊಂಡ್ರೆ ಅದು 5 ಕೌಂಟ್ ಬರುತ್ತೆ. ಮತ್ತು ಸೇಮ್ ಇಲ್ಲಿ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಕಂಬದ ಮೇಲೆ. ಇಲ್ಲಿ ನೋಡಿ 5 ಟೈಮ್ ನಾನು ಈ ರೀತಿ ಪೆಟಲ್ಸ್ ಅನ್ನೋದು ಹಾಕಿದ್ದೀನಿ. 1 2 3 4 5 ಇಲ್ಲಿ ಬಂದು 3 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಆಮೇಲೆ ನೋಡಿ 2 ಚೈನ್ನ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡ್ಬಿಟ್ಟು ಇದ್ರೊಳಗಡೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶದಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಇದನ್ನು ನಾವು ಥ್ರೆಡನ್ನು ಕಟ್ ಮಾಡಿಕೊಂಡು ಗಮ್ ಸ್ಟಿಕ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಆಚೆ ಮಾತ್ರ ವರ್ಕ್ ಮಾಡ್ಕೋಬೇಕಾಗತ್ತೆ. ಈ ಕಲರು ಕಂಪ್ಲೀಟಾಗಿ ಎಲ್ಲಿ ಬರೋದಿಲ್ಲ, ಈ ರೀತಿ ಗ್ಯಾಪ್ ಅನ್ನೋದು ಬರುತ್ತೆ. ಸೊ ಈ ರೀತಿ ನೋಡಿ 5 ಪೆಟಲ್ಸ್ ಆಗನ್ನು ಹಾಕಿದ್ದೀನಿ. ನೀವು 4 ಬೇಕಿದ್ದರೆ ಹಾಕ್ಕೊಳ್ಳಿ, ನಾನು 5 ಹಾಕಿದ್ದೀನಿ. ಸೊ 4 ಕೂಡ ಹಾಕ್ಕೋಬೋದು ನೀವು. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಕಟ್ ಮಾಡ್ಕೋಬೇಕು. ನಾನೇನು ಮಾಡ್ತಾಯಿದ್ದೀನಿ, ಒಂದು ಸತಿ ಈ ಚೈನ್ ಒಳಗಡೆ ಕೂಡ ಒಂದು ಸತಿ ಕೆಳಗಡೆ ಇರುವಂಥ ಇದರಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ಸ್ವಲ್ಪ ಎಳ್ಕೊಂಡು ಇಲ್ಲಿ ಒಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಬಿಟ್ಟು ಒಂದು 2 ಇಂದ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಥ್ರೆಡನ್ನು ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಬಿಟ್ಟು ಬ್ಯಾಕ್ ಸೈಡಲ್ಲಿ ಡಿಸೈನ್ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಿ ಇದನ್ನು ಈ ರೀತಿ ಅಂಟಿಸ್ಕೊಂಡ್ಬಿಟ್ರೆ ನಿಮಗೆ ಎಲ್ಲಿ ಥ್ರೆಡ್ ಎಕ್ಸ್ಟ್ರಾ ಅನ್ನೋದು ಕಾಣಿಸೋದಿಲ್ಲ. ಆಚೆ ಬಂದು ನೋಡಿ ಈ ಥರ ಬರುತ್ತೆ. ಡಿಸೈನ್ ಕಂಪ್ಲೀಟಾಗಿ ಇದೇ ರೀತಿ ಬರೋದು ಸ್ಯಾರಿ ಫುಲ್ಲಾಗಿ. ಇಲ್ಲೇ ನಾವು ಸ್ಟಾರ್ಟಿಂಗಲ್ಲಿ ಏನು ಆಚೆನ ಹಾಕಿ ದಾರನ ಲಾಕ್ ಮಾಡ್ಕೊಂಡು ವರ್ಕ್ ಮಾಡಿದ್ದೀವೋ ಅದೇ ರೀತಿ ಕಂಪ್ಲೀಟ್ ಸ್ಯಾರಿ ಫುಲ್ಲು ನೀವು ಈ ರೀತಿ ಹಾಕ್ಕೊಂಡು ಅಲ್ಲಲ್ಲಿ ಬೇರೆ ಕಲರ್ ಅಂದರೆ ಆಪೋಸಿಟ್ ಕಲರಲ್ಲೇ ವರ್ಕ್ ಅನ್ನೋದು ಮಾಡಿ ಡಿಸೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಈ ಥರ ಬರುತ್ತೆ ಡಿಸೈನು. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫಸ್ಟು ಕುಚ್ಚು ಇಲ್ಲೇ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನಿಮಗೇನಾದರೂ ಇದೇ ಥರ ಇಷ್ಟ ಆಯಿತು, ನಿಮಗೆ ಕುಚ್ಚು ಬೇಡ ಅನ್ನಂಗಿದ್ರೆ ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗಿ ಕುಚ್ಚು ಇಲ್ಲದೇ ಕೂಡ ನೀವು ಟ್ರೈ ಮಾಡ್ಕೋಬೋದು. ಹಾಗೆ ಕುಚ್ಚು ಹಾಕಿದ ಮೇಲೆ ಕೂಡ ಒಂದು ಸತಿ ಲುಕ್ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಬಟ್ ಇದು ಕಂಪ್ಲೀಟಾಗಿ ಹಾಕಿಬಿಟ್ಟು ಫಸ್ಟು ಈ ಲುಕ್ಕನ್ನು ತೋರಿಸಿ ಆಮೇಲೆ ಕುಚ್ಚು ಕಟ್ಟಿದ ಮೇಲೆ ಆ ಲುಕ್ಕು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ್ದೀನಿ ನೋಡಿ. ಹಾಕಿದ ಮೇಲೆ ಕುಚ್ಚು ಕಟ್ಟೋದು ಮುಂಚೆ ತೋರಿಸ್ತೀನಿ ಅಂತ ಹೇಳಿದೆ. ಇನ್ನೂ ಕುಚ್ಚನ್ನ ಹಾಕಿಲ್ಲ. ಕುಚ್ಚು ಹಾಕಿದ್ದೇನೆ ಡಿಸೈನ್ ಬಂದು ಈ ಥರ ಬರುತ್ತೆ. ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಡಿಸೈನ್ ಇರೋದು ಹೀಗೇ. ಕುಚ್ಚು ಬೇಡ ಅನ್ನೋರು ಇದೇ ಥರ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಇಷ್ಟಪಡಲಾರ್ದವರು. ಬಟ್ ಇದಕ್ಕೆ ನಾನು ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ವಿತೌಟ್ ಕುಚ್ಚು ಡಿಸೈನು ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರುವಂಥ ಒಂದು ಡಿಸೈನು. ಬ್ಯಾಕ್ ಸೈಡಲ್ಲಿ ಎಲ್ಲ ಥ್ರೆಡನ್ನು ನಾನು ಗಮ್ ಹಾಕಿ, ಉಳಿದಿರೋ ಎಕ್ಸ್ಟ್ರಾ ಥ್ರೆಡನ್ನೆಲ್ಲ ಗಮ್ ಹಾಕಿ ಈ ರೀತಿ ಪೇಸ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಆಚೆಗೆ ಈ ರೀತಿ ಥ್ರೆಡ್ನ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಉಳಿದಿರುತ್ತೆ, ಅದನ್ನು ನೀಟಾಗಿ ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲಿ ಡಿಸೈನು ಹುಚ್ಚೋಗುತ್ತೆ ಅನ್ನೋ ಒಂದು ಭಯ ಇರೋದಿಲ್ಲ. ಸೊ ಕಂಪ್ಲೀಟಾಗಿ ನೋಡಿ ಸ್ಯಾರಿ ಫುಲ್ಲಾಗಿ ಈ ಥರ ಬರುತ್ತೆ. ನಾನು ಸ್ವಲ್ಪ ಕುಚ್ಚು ಹಾಕೋದಕ್ಕೆ ಕಾರಣ ಸ್ವಲ್ಪ ಆಚೆಗಳನ್ನ ದೂರದಲ್ಲಿ ಹಾಕಿದ್ದೀನಿ. ಈ ಥರ ಫ್ಲವರ್ ಪೆಟಲ್ಸ್ ಬಂದು ನೀವು ಕುಚ್ಚು ಹಾಕ್ಕೊಳ್ಳೋಂಗಿದ್ರೆ ನೀವು ಇನ್ನೂ ಸ್ವಲ್ಪ ಹತ್ತದಲ್ಲಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಡಿಸೈನು ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಸೊ ಸಾರಿ, ಫೈನಲ್ ಲುಕ್ಕು ಇನ್ನೂ ಇಲ್ಲ, ನಾನು ಕುಚ್ಚು ಹಾಕ್ತೀನಿ ಅಂತ ಹೇಳಿದ್ದೀನಲ್ವ. ಇನ್ನೂ ಫೈನಲ್ ಲುಕ್ ಕಂಪ್ಲೀಟಾಗಿ ಆಗಿಲ್ಲ. ಕುಚ್ಚು ಬೇಡ ಅಂದರೆ ಈ ಥರ ಟ್ರೈ ಮಾಡಿ. ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಕುಚ್ಚನ್ನ ಹಾಕಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ. ನಿಮಗೆ ಕುಚ್ಚು ಬೇಕಿದ್ರೆ ಹಾಕ್ಕೋಬೋದು, ಕುಚ್ಚಿಲ್ಲದೆ ಕೂಡ ಟ್ರೈ ಮಾಡ್ಕೋಬೋದು. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಬಂದು ಈ ಥರ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 550ಇಂದ 600ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.